ಕರ್ನಾಟಕ ರಾಜಕಾರಣದಿಂದ ಪಕ್ಕದ ತಮಿಳುನಾಡು ರಾಜಕಾರಣಕ್ಕೆ ಹೋಗೋಣ. ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ಆಗಿದೆ. ಅವರ ಎದುರಿಗಿರುವಂತಹ ಅಗ್ನಿ ಪರೀಕ್ಷೆ ಬಹುಮತ ಸಾಬೀತುಪಡಿಸೋದು. ಈ ಸಂದರ್ಭದಲ್ಲಿ ಎಐಎಡಿಎಂಕೆಯ 30 ಶಾಸಕರು ವಿಜಯರ ಟಿವಿಕೆ ನೇತೃತ್ವದ ಸರ್ಕಾರ ಬೆಂಬಲಿಸುವ ನಿರ್ಧಾರಕ್ಕೆ ಬಂದಿದ್ದಾರೆ. ಟಿವಿಕೆಯ ಸದ್ಯದ ಸಂಖ್ಯೆ 106ಕ್ಕಿಳಿದಿದೆ. ವಿಜಯ್ 2 ಸ್ಥಾನಗಳಲ್ಲಿ ಗೆದ್ದಿರುವ ಕಾರಣ 1 ಮತ ಮಾತ್ರ ಚಲಾಯಿಸಬೇಕು. 108 ಇರುವ ಟಿವಿಕೆಯ ಸಂಖ್ಯೆ 107ಕ್ಕೆ ಬಂದಂಗಾಯಿತು. 1 ಮತದಿಂದ ಗೆದ್ದಿರುವ ಅವರ ಶಾಸಕ ಶ್ರೀನಿವಾಸ್ಗೆ ಮತ ಚಲಾವಣೆಗೆ ಹೈಕೋರ್ಟ್ ನಿರ್ಬಂಧ ಹೇರಿದೆ. ತಿರುಪತ್ತೂರು ಕ್ಷೇತ್ರದಲ್ಲಿ 1 ಮತದಿಂದ ಗೆದ್ದಿದ್ದಾರೆ ಟಿವಿಕೆಯ ಶ್ರೀನಿವಾಸ ಸೇತುಪತಿ. ಅವರ ವಿರುದ್ಧ ಸೋತಿದ್ದ ಡಿಎಂಕೆ ಅಭ್ಯರ್ಥಿ ಪೆರಿಯ ಕರುಪ್ಪನ್ ಅರ್ಜಿ ಸಲ್ಲಿಸಿದ್ರು ಹೈಕೋರ್ಟ್ಗೆ, ಅಂಚೆ ಮತ ಎಣಿಕೆಯಲ್ಲಿ ತಪ್ಪಾಗಿದೆ ಅಂತ. ಮದ್ರಾಸ್ ಹೈಕೋರ್ಟ್ ಅರ್ಜಿಯನ್ನ ವಿಚಾರಣೆಗೆ ಅಂಗೀಕರಿಸಿ ವಿಧಾನಸಭಾ ಚಟುವಟಿಕೆಗಳಲ್ಲಿ ಭಾಗವಹಿಸದಂತೆ ನಿರ್ಬಂಧ ಹೇರಿದೆ ಶ್ರೀನಿವಾಸ ಸೇತುಪತಿಗೆ. ಅಲ್ಲಿಗೆ ಟಿವಿಕೆಯ ಸಂಖ್ಯೆ 106, ಕಾಂಗ್ರೆಸ್ನ 5, ಎಡಪಕ್ಷಗಳ 4, ವಿಸಿಕೆಯ 2, ಮುಸ್ಲಿಂ ಲೀಗ್ನ 2 ಸೇರಿಸಿದರೆ 118 ಬಹುಮತಕ್ಕೆ ಬೇಕಾದ ಸಂಖ್ಯೆ. ನಾಳೆ ಬಹುಮತ ಸಾಬೀತು ಮಾಡಬೇಕು. ಈ ಮಧ್ಯೆ ನಡೆದ ರೋಚಕ ಬೆಳವಣಿಗೆ, ರಿಸಲ್ಟ್ ಬಂದ ದಿನದಿಂದಲೂ ಚರ್ಚೆಯಾಗ್ತಾ ಇತ್ತು. ಎಐಎಡಿಎಂಕೆ ಇಬ್ಬಾಗವಾಗಿದೆ. ರಾಜ್ಯಸಭಾ ಸದಸ್ಯ ಷಣ್ಮುಗಂ ನೇತೃತ್ವದಲ್ಲಿ 30ಕ್ಕೂ ಹೆಚ್ಚು ಎಐಎಡಿಎಂಕೆ ಶಾಸಕರು ನಾಳಿನ ಅಗ್ನಿ ಪರೀಕ್ಷೆಯಲ್ಲಿ ಟಿವಿಕೆ ಪರವಾಗಿ ಮತ ಚಲಾಯಿಸ್ತಾರಂತೆ. ಮೂವತ್ತಕ್ಕೂ ಹೆಚ್ಚು ಎಐಎಡಿಎಂಕೆ ಶಾಸಕರು ನಾಳಿನ ಬಹುಮತ ಸಾಬೀತಿನ ಸಂದರ್ಭದಲ್ಲಿ ಟಿವಿಕೆ ಪರವಾಗಿ ಮತ ಚಲಾಯಿಸುವುದಾಗಿ ಘೋಷಿಸಿದ್ದಾರೆ. ಒಂದು ಕಡೆ ಎಡಪ್ಪಾಡಿ ಪಳನಿಸ್ವಾಮಿ ಡಿಎಂಕೆ ಜೊತೆಗೆ ಸೇರಿ ಸರ್ಕಾರ ರಚಿಸುವ ಪ್ರಯತ್ನ ಮಾಡ್ತಾ ಇದ್ರು.
ಅವರಿಗಿರುವ ಶಾಸಕರ ಬೆಂಬಲ ಕಡಿಮೆ ಇತ್ತು. 47ರ ಪೈಕಿ ಕೇವಲ 17 ಅಂತ ಹೇಳ್ತಾ ಇದ್ರು. ಪುದುಚೇರಿಗೆ ಹೋಗಿ ರೆಸಾರ್ಟ್ನಲ್ಲಿ ಕುಳಿತುಕೊಂಡಿದ್ದು ಆಗಿತ್ತು. ಎಡಪ್ಪಾಡಿ ಪಳನಿಸ್ವಾಮಿ ಅವರ ಹುಟ್ಟುಹಬ್ಬ ಇವತ್ತೇ ಶಾಕ್ ಅವರಿಗೆ. ಸಿ.ವಿ. ಷಣ್ಮುಗಂ, ಟಿವಿಕೆ ಬೆಂಬಲಿಸುವ ಘೋಷಣೆ ಮಾಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.